ನೋಡಿ, ಇದು ಕೆಸುವಿನ ಎಲೆ. ಪತ್ರೋಡೆ ಎಲೆ ಹೇಳ್ತಾರಲ್ವಾ, ನಮ್ದು ದಕ್ಷಿಣ ಕನ್ನಡದಲ್ಲಿ ಪತ್ರೋಡೆ ಎಲೆ ಅಂತ ಹೇಳ್ತಾರೆ. ಅದನ್ನ ನೋಡಿ ಇಲ್ಲಿ ಕಟ್ ಮಾಡ್ಕೊಳ್ಳೋದು. ಓಕೆ, ಅದರ ಮೇಲೆ ಇದು ತೆಗಿಬೇಕಾ ಸ್ವಲ್ಪ. ಸೊ ಹೀಗೆ ಇದರ ದಂಟು ತುಂಬಾ ಇಂಪಾರ್ಟೆಂಟು. ಇದು ಹೇಳ್ತಾರಲ್ಲ, ಇದಕ್ಕೇನು ಹೇಳ್ತಾರೆ? ಕೆಸುವಿನ ದಂಟು. ಇದ್ರದ್ದು ಆಳ್ವತಿ ಅಂತ ಮಾಡೋದು ನಾವೀಗ. ನೋಡಿ, ಹೀಗೆ ಖಾಲಿ ದಂಟು ಕಟ್ ಮಾಡ್ಕೊಳ್ಳೋದು ಅಷ್ಟೇ. ಹೀಗೆ ನೋಡಿ ಎಲ್ಲ ನಾವು ಮಾಡ್ಕೊಂಡಿಟ್ಟಿದ್ದೇವೆ. ಇದ್ರದ್ದೆಲ್ಲ ದಂಟು ತೆಗೆದಿಟ್ಟಿದ್ದೇವೆ. ಇದು ಪತ್ರೋಡೆ ಎಲೆ, ಕೆಸುವಿನ ಎಲೆ. ಇದರದ್ದು ದಂಟನ್ನ ಹೀಗೆ ಕಟ್ ಮಾಡ್ಕೊಂಡು ಇಟ್ಕೊಳ್ಳೋದು ಅಷ್ಟೇ. ಅದರ ಮೇಲೆ ಇದನ್ನು ನಾವು ನೈಸ್ ಕಟ್ ಮಾಡ್ಕೋಬೇಕು. ನೋಡಿ, ನಾವು ಇದನ್ನೆಲ್ಲ ಹಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೇವೆ. ಈಗ ಕೆಸುವಿನ ಎಲೆ ದಂಟಿದ್ದು ಸಿಪ್ಪೆ ತೆಗಿಬೇಕು. ನೋಡಿ, ಹೀಗೆ ಸಿಪ್ಪೆ ತಕ್ಕೊಳ್ಳೋದು. ಹಾಗೆ ಅದರದ್ದು ತುದಿಯಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ. ನೋಡಿ, ಹೀಗೆ ಈಗ ಮುರಿದು ನೋಡಿ ಹೀಗೆ ನೋಡಿ ಎಲ್ಲ ಸಿಪ್ಪೆ ಹೋಯ್ತು. ಹೀಗೆ ಏನಾದರೂ ಸಿಪ್ಪೆ ಇದ್ದಿದ್ರೆ ಹೋಗ್ಬಿಡುತ್ತೆ. ಎಲ್ಲವನ್ನು ಹೀಗೆ ಮಾಡ್ಕೊಳ್ಳೋ. ನಾನು ಇನ್ನೊಮ್ಮೆ ತೋರಿಸ್ತೀನಿ ಬೇಕಿದ್ರೆ. ಈ ದಂಟಿದ ಸಿಪ್ಪೆ ತಕ್ಕೊಳ್ಳೋಣ. ಇಲ್ಲಿ ನೋಡಿ, ಹೀಗೆ ಮಾಡ್ಕೊಂಡು ಸಿಪ್ಪೆ ಇಳಿಯೋದು. ಅದರ ಮೇಲೆ ಹೀಗೆ ಕಟ್ ಮಾಡಿ ನೋಡಿ, ಉಳಿದ ದಂಟನ್ನು ಸಿಪ್ಪೆ ತೆಕ್ಕೊಬೋದು. ಹೀಗೆ ಎಷ್ಟು ನೀಟಾಗಿ ನೋಡಿ ಸಿಪ್ಪೆ ಹೋಯ್ತು. ಹೀಗೆ ಕಟ್ ಮಾಡಿಕೊಂಡು ಹೀಗೆ ಎಲ್ಲ ದಂಟಿದ ಸಿಪ್ಪೆ ತೆಕ್ಕೊಳ್ಳೋಣ. ಈ ದಂಟಿದ ಸಿಪ್ಪೆ ತೆಕ್ಕೊಳ್ಳೋಣ. ಇಲ್ಲಿ ನೋಡಿ, ಹೀಗೆ ಮಾಡ್ಕೊಂಡು ಸಿಪ್ಪೆ ಇಳಿಯೋದು. ಅದರ ಮೇಲೆ ಹೀಗೆ ಕಟ್ ಮಾಡಿ ನೋಡಿ, ಉಳಿದ ದಂಟನ್ನು ಸಿಪ್ಪೆ ತೆಕ್ಕೊಬೋದು. ಹೀಗೆ ಎಷ್ಟು ನೀಟಾಗಿ ನೋಡಿ ಸಿಪ್ಪೆ ಹೋಯ್ತು. ಹೀಗೆ ಕಟ್ ಮಾಡಿಕೊಂಡು ಹೀಗೆ ಎಲ್ಲ ದಂಟಿದ ಸಿಪ್ಪೆ ತೆಕ್ಕೊಳ್ಳೋಣ. ಹೀಗೆ ದಂಟು ತೆಗೆದಿದ್ದ 15 ಎಲೆ ಇದೆ, ದೊಡ್ಡದು ಸಣ್ಣದು ಸೇರಿ. ಅಥವಾ ಒಂದು 5 ದಂಟು ಇದು ಕಟ್ ಮಾಡ್ಕೊಳ್ಳೋಣ. ಇದನ್ನು ತುಂಬಾ ಸಣ್ಣ ಕಟ್ ಮಾಡ್ಕೋಬೇಕು. ಎಷ್ಟು ಸಣ್ಣಕ್ಕಾಗುತ್ತೋ ಅಷ್ಟು ಸಣ್ಣ ಕಟ್ ಮಾಡ್ಕೋಬೇಕು. ಸಣ್ಣದು ಮಾಡ್ಕೊಂತ ಹೋಗ್ಬೇಕು. ತುಂಬ ಸಪೂರ ಹೆಚ್ಚಬೇಕು. ನೋಡಿದ್ರೆ ಎಷ್ಟು ಸಣ್ಣ ಸಣ್ಣಕ್ಕೆ ಹೆಚ್ಚಿದ್ದೀನಿ. ಹೀಗೆ ಸಣ್ಣಕ್ಕೆ ಹೆಚ್ಚಬೇಕು. ಈ ಪಾತ್ರೆಯಲ್ಲಿ ಹಾಕೊಳ್ಳೋಣ, ತೊಳೆಯಕ್ಕೆ ಈಸಿ ಆಗತ್ತೆ. ಇಲ್ದಿದ್ರೆ ಇಷ್ಟು ಸಣ್ಣ ಕಟ್ ಮಾಡಿದ ಎಲೆ ತೊಳೆಯಕ್ಕೆ ಕಷ್ಟ ಆಗತ್ತಲ್ವಾ, ಸೊ ಇದಕ್ಕೆ ಹಾಕೊಳ್ತಾ ಇದ್ದೀನಿ. ಈ ದಂಟು ಇದೆಯಲ್ವಾ, ಇದನ್ನ ರೌಂಡ್ ಕಟ್ ಮಾಡ್ಕೊಳ್ಳೋದು. ಸಪೂರ ಮಾಡ್ಕೊಳ್ಳಿ, ಬೇಗ ಈಸಿ ಆಗತ್ತೆ. ದಂಟು ಕಟ್ ಮಾಡ್ಕೊಂಡಾಯ್ತು ಸಪೂರಕ್ಕೆ. ಇದನ್ನು ಇದಕ್ಕೆ ಹಾಕೊಳ್ಳೋಣ, ಒಟ್ಟಿಗೆ ತೊಳೆಯಕ್ಕಾಗತ್ತೆ.
ಇದು ಕಣಿಲೆ ಉಪ್ಪಿಗೆ ಹಾಕಿ ಇಟ್ಟಿರ್ತೀವಲ್ವಾ ಅದೇ ಅದನ್ನು ಪೂರ ಕಟ್ ಮಾಡ್ಕೊಳ್ಳೋಣ. ಎಷ್ಟು ಸಣ್ಣ ಮಾಡ್ಬೇಕಮ್ಮ? ನೋಡಿ ಹೀಗೆ ಸಣ್ಣ ಸಣ್ಣ ಪೀಸಸ್ ಮಾಡ್ಕೊಳ್ಳಿ. ತುಂಬಾ ಸಣ್ಣದು ಮಾಡಬೇಡಿ, ಅದು ತಿನ್ನಕ್ ಸಿಗ್ಬೇಕು ರುಚಿ ಅದ್ರದ್ದು ತುಂಬಾ. ಹೀಗೆ ಎಲ್ಲ ಮಾಡ್ಕೊಳ್ಳೋಣ. ಇದು ಕಣಿಲೆ ಉಪ್ಪಿಗೆ ಹಾಕಿ ಇಟ್ಟಿರ್ತೀವಲ್ವಾ ಅದೇ ಅದನ್ನು ಪೂರ ಕಟ್ ಮಾಡ್ಕೊಳ್ಳೋಣ. ಎಷ್ಟು ಸಣ್ಣ ಮಾಡ್ಬೇಕಮ್ಮ? ನೋಡಿ ಹೀಗೆ ಸಣ್ಣ ಸಣ್ಣ ಪೀಸಸ್ ಮಾಡ್ಕೊಳ್ಳಿ. ತುಂಬಾ ಸಣ್ಣದು ಮಾಡಬೇಡಿ, ಅದು ತಿನ್ನಕ್ ಸಿಗ್ಬೇಕು ರುಚಿ ಅದ್ರದ್ದು ತುಂಬಾ. ಹೀಗೆ ಎಲ್ಲ ಮಾಡ್ಕೊಳ್ಳೋಣ. ಮಸಾಲೆ ಇಂಗ್ರೀಡಿಯೆಂಟ್ಸ್ ನೋಡೋಣ. ಒಂದು ಮಿಕ್ಸಿ ಜಾರಿಗೆ ಒಂದು ಅರ್ಧ ಗಡಿ ಅಂದ್ರೆ ಒಂದು ದೊಡ್ಡ ತೆಂಗಿನಕಾಯಿದು ಅರ್ಧ ಪೋರ್ಷನ್, ಅದರ ಮೇಲೆ ನೋಡಿ ಸಣ್ಣ ಟ್ಯಾಮ್ರಿಂಡ್, ಯಾಕಂದ್ರೆ ಆಮಟೆಕಾಯಿ ಹಾಕ್ತಾ ಇದ್ದೀವಿ ಗ್ರೇವಿಗೆ, ಹಾಗಾಗಿ ಇದು ಪೋರ್ಷನ್ ಸ್ವಲ್ಪ ಸಣ್ಣದು, ಸಣ್ಣ ನಿಂಬು ಗ್ರಾತದ್ರು ಅಲ್ಲ ಅದಕ್ಕಿಂತ ಸಣ್ಣದು. ಹುಣಸೆ ಹುಳಿ 5 ರಾಮನಾಡ್ ಮೆಣಸು, 5 ಗುಂಟೂರು ಮೆಣಸು, ಯಾಕಂದ್ರೆ ಕಾಯಿ ಮೆಣಸು ಹಾಕ್ತಾ ಇದೀವಿ, ಸೊ ಇದನ್ನು ಕಟ್ಕೊಳ್ಳೋಣ. ಸೊ ನೋಡಿ ಇದೇ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತಿರೋದು. ಇದರಲ್ಲಿ ಒಂದು ಅರ್ಧ ಕಪ್ ಅಷ್ಟು ಕಪ್ಪು ಕಡಲೆ ಉಂಟಲ್ವಾ, ಓವರ್ ನೈಟ್ ನೆನೆಸಿದ್ದು, 1 ಅಂಬಡೆ ಹಾಕ್ತಾ ಇದ್ದೇವೆ, 3 ಕಾಯಿ ಮೆಣಸು, ಸ್ವಲ್ಪ ಕಣಿಲೆ ತುಂಡುಗಳು, ಜಿಂಜರ್ ಒಂದು ಅರ್ಧ ಇಂಚಷ್ಟು ಜಿಂಜರ್, ಇದನ್ನು ಸಹ ಸಣ್ಣ ಸಣ್ಣಕ್ಕೆ ಹೆಚ್ಕೋಬೇಕು, ಮತ್ತೆ ಎಲೆ ಮತ್ತೆ ದಂಟು. ಸೊ ಇದನ್ನೆಲ್ಲವನ್ನು ಮಿಕ್ಸಿಯಲ್ಲಿ ಹಾಕೊಂಡು ಬೇಯಿಸ್ಲಿಕ್ಕೆ ಇಡೋಣ ಈಗ. ಸೊ ನೋಡಿ ಇದೇ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತಿರೋದು. ಇದರಲ್ಲಿ ಒಂದು ಅರ್ಧ ಕಪ್ ಅಷ್ಟು ಕಪ್ಪು ಕಡಲೆ ಉಂಟಲ್ವಾ, ಓವರ್ ನೈಟ್ ನೆನೆಸಿದ್ದು, 1 ಅಂಬಡೆ ಹಾಕ್ತಾ ಇದ್ದೇವೆ, 3 ಕಾಯಿ ಮೆಣಸು, ಸ್ವಲ್ಪ ಕಣಿಲೆ ತುಂಡುಗಳು, ಜಿಂಜರ್ ಒಂದು ಅರ್ಧ ಇಂಚಷ್ಟು ಜಿಂಜರ್, ಇದನ್ನು ಸಹ ಸಣ್ಣ ಸಣ್ಣಕ್ಕೆ ಹೆಚ್ಕೋಬೇಕು, ಮತ್ತೆ ಎಲೆ ಮತ್ತೆ ದಂಟು. ಸೊ ಇದನ್ನೆಲ್ಲವನ್ನು ಮಿಕ್ಸಿಯಲ್ಲಿ ಹಾಕೊಂಡು ಬೇಯಿಸ್ಲಿಕ್ಕೆ ಇಡೋಣ ಈಗ. ಹೆಚ್ಚಿದ ಶುಂಠಿ ಹಾಕಿ ಅರ್ಧ ಕಪ್ ನೀರು ಆಲ್ರೆಡಿ ಇತ್ತಿದ್ರಲ್ಲಿ, ಸೊ ಈಗ 1 ಕಪ್ ನೀರು ಸೇರಿಸ್ತಾ ಇದ್ದೀನಿ. ಈ ಕಣಿಲೆಲ್ಲೂ ಉಪ್ಪಿರುತ್ತೆ, ಸೊ ಸದ್ಯಕ್ಕೆ ಈಗ ಉಪ್ಪು ಹಾಕ್ತಾ ಇಲ್ಲ, ಬೇಯಿಸಿ ಆದ್ಮೇಲೆ ಮತ್ತೆ ಚೆಕ್ ಮಾಡಿ ಉಪ್ಪು ಹಾಕ್ತೇವೆ, ಇಲ್ದಿರ ಮತ್ತೆ ತುಂಬಾ ಉಪ್ಪು ಆಗ್ಬಿಡತ್ತಲ್ವಾ. ಸೊ ಈಗ ಕುಕ್ಕರ್ ಮುಚ್ಚಳ ಮುಚ್ಚ ಮಾಡಿ ಕುಕ್ಕರ್ನ ಮುಚ್ಚಿ ಬೇಯಿಸಕ್ಕಿಡೋಣ. 3 ವಿಸಿಲ್ ಹೊಡ್ಕೋಬೇಕು. ಮುಚ್ಚಿ ಬೇಯಿಸಕ್ಕಿಡೋಣ, 3 ವಿಸಿಲ್ ಹೊಡ್ಕೋಬೇಕು. ಹೀಗೆ 3 ವಿಸಿಲ್ ಹೊಡ್ಕೋಬೇಕು. ಮಸಾಲೆ ರೆಡಿ ಆಗಿದೆ, ಕುಕ್ಕರ್ ಪ್ರೆಷರ್ ರಿಲೀಸ್ ಆಗಿದೆ. ಸೊ ಈಗ ಕುಕ್ಕರ್ ಓಪನ್ ಮಾಡೋಣ. ನೋಡಿ ನಾವು ಖಾಲಿ 1.5 ಕಪ್ ನೀರು ಹಾಕಿದ್ದು, ಆದ್ರೂ ಎಲೆ ಇದ್ದಿದ್ರಿಂದ ನೀರು ಬಿಡುತ್ತೆ. ನೋಡಿ ಇನ್ನು ನೀರಿದೆ, ನೋಡಿ ನೋಡಿ 3 ವಿಸಿಲು. ಕಪ್ಪು ಕಡಲೆನೂ ಒಳ್ಳೆ ಬಂದಿದೆ, ಸೊ ನಮ್ಮ ತರಕಾರಿ ಒಳ್ಳೆ ಬೆಂದ್ಕೊಂಡಿದೆ, ತರಕಾರಿ ಕಡಲೆ ಎಲ್ಲ ಒಳ್ಳೆ ಬೆಂದಿದೆ. ಕಡ್ದಿಟ್ಟ ಮಸಾಲೆನ ಇದಕ್ಕೆ ಹಾಕೋಣ. ತುಂಬಾ ಸಿಂಪಲ್ ರೆಸಿಪಿ, ಬೇಗನೆ ಆಗ್ಬಿಡುತ್ತೆ, ನೋಕಿ ಸ್ಪೆಷಲ್ ಇದು. ಮಿಕ್ಸಿ ತೊಳೆದು ನೀರನ್ನು ಹಾಕೊಳ್ಳೋಣ. ತುಂಬಾ ತೆಳು ಮಾಡಬಾರ್ದು, ಕನ್ಸಿಸ್ಟೆನ್ಸಿ ನೋಡಿ ಇಷ್ಟು ಸಾಕು, ಯಾಕಂದ್ರೆ ಸ್ವಲ್ಪ ನೀರ್ ತರ ಬೇಳೆ ಏನು ಇರೋದಿಲ್ಲ ಅಲ್ಲ, ನೀರಂದ್ರೆ ನೀರು ಅಲ್ಲ, ಸೊ ಸ್ವಲ್ಪ ಕನ್ಸಿಸ್ಟೆನ್ಸಿ ನೋಡಿ ಈ ತರ ಇರುತ್ತೆ. ಸೊ ಈಗ ಗ್ಯಾಸ್ ಮೇಲೆ ಇಡೋಣ. ಈಗ ಗ್ಯಾಸ್ ಆನ್ ಮಾಡ್ಕೊಂಡೆ. ಕಣಿಲೆಯಲ್ಲಿ ಉಪ್ಪಿದ್ರಿಂದ ಆವಾಗ ಸ್ವಲ್ಪ ಉಪ್ಪು ಹಾಕಿರ್ಲಿಲ್ಲ, ಸೊ ಈಗ ನಾವು ಸ್ವಲ್ಪ ಉಪ್ಪು ಸೇರಿಸ್ಕೊಳ್ತಾ ಇದ್ದೇವೆ. ಅಂದ್ರೆ ಉಪ್ಪು ಬೇಕಂತ ಅನಿಸ್ತಾ ಇದೆ, ಸೊ ಇವಾಗ ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೇವೆ.
ಒಳ್ಳೆ ಕುದಿ ಬರ್ಲಿ. ಗ್ರೇವಿಗೆ ಕುದಿ ಬರ್ತಾ ಇದೆ, ಉಪ್ಪು ಸರಿ ಇದೆ ಚೆಕ್ ಮಾಡ್ಕೊಂಡಿದ್ದೇವೆ. ಈಗ ಒಗ್ಗರಣೆ ರೆಡಿ ಮಾಡೋಣ. ತಡ್ಕ ಪಾನ್ ಇಟ್ಟು ತೆಂಗಿನೆಣ್ಣೆ ಹಾಕ್ತಾ ಇರೋದು. ಒಂದು 2-3 ಟೇಬಲ್ ಸ್ಪೂನ್ ಅಷ್ಟು ತೆಂಗಿನೆಣ್ಣೆ ಹಾಕಿದ್ದೀನಿ ನಾನು. ಎಣ್ಣೆ ಬಿಸಿ ಆದ ಕೂಡಲೇ ಸಾಸಿವೆ ಮತ್ತೆ ಕರಿಬೇವಿನ ಸೊಪ್ಪು ಒಗ್ಗರಣೆ. ಎಣ್ಣೆ ಬಿಸಿ ಆಯ್ತು, ಈಗ ಸಾಸಿವೆ ಹಾಕೊಳ್ಳೋಣ. ಈ ಒಗ್ಗರಣೆನ ಇದ್ರ ಮೇಲೆ ನೋಡಿ, ಗ್ರೇವಿ ತಯಾರಾಗಿದೆ. ಹೆಲೋ ಫ್ರೆಂಡ್ಸ್, ನಾಡಿನ ಸಮಸ್ತ ಬಾಂಧವರಿಗೆ ಅನಂತ ಚತುರ್ದಶಿಯ ಶುಭಾಶಯಗಳು. ಹೆಲೋ ಫ್ರೆಂಡ್ಸ್, ನಾಡಿನ ಸಮಸ್ತ ಬಾಂಧವರಿಗೆ ಅನಂತ ಚತುರ್ದಶಿಯ ಶುಭಾಶಯಗಳು. ಹೆಲೋ ಫ್ರೆಂಡ್ಸ್, ನಾಡಿನ ಸಮಸ್ತ ಬಾಂಧವರಿಗೆ ಅನಂತ ಚತುರ್ದಶಿಯ ಶುಭಾಶಯಗಳು. ಅನಂತ ಚತುರ್ದಶಿ ಸ್ಪೆಷಲ್ ಅಳ್ವತಿ, ಇದು GSP ಸಮುದಾಯದ ಸ್ಪೆಷಲ್. ಎಲ್ಲ ದೇವಸ್ಥಾನಗಳಲ್ಲೂ ಇವತ್ತು ಮಾಡ್ತಾರೆ. ಊಟನೂ ಇರುತ್ತೆ ದೇವಸ್ಥಾನದಲ್ಲಿ. ಸೊ ಇದನ್ನ ನಾವು ಮನೇಲಿ ಮಾಡಿದೀವಿ. ಇದನ್ನ ಮಾಡೋದು ಹೇಗೆ ಅಂತ ನಾನೀಗ ರೆಸಿಪಿಯಲ್ಲಿ ತಿಳಿಸ್ತೀನಿ. ಸೊ ನೀವು ನೋಡ್ಕೊಳ್ಳಿ, ನಿಮ್ ಮನೆಯಲ್ಲಿ ಮಾಡ್ಕೊಳ್ಳಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಅನಂತ ಚತುರ್ದಶಿ ಸ್ಪೆಷಲ್ ಅಳ್ವತಿ, ಇದು GSP ಸಮುದಾಯದ ಸ್ಪೆಷಲ್. ಎಲ್ಲ ದೇವಸ್ಥಾನಗಳಲ್ಲೂ ಇವತ್ತು ಮಾಡ್ತಾರೆ. ಊಟನೂ ಇರುತ್ತೆ ದೇವಸ್ಥಾನದಲ್ಲಿ. ಸೊ ಇದನ್ನ ನಾವು ಮನೇಲಿ ಮಾಡಿದೀವಿ. ಇದನ್ನ ಮಾಡೋದು ಹೇಗೆ ಅಂತ ನಾನೀಗ ರೆಸಿಪಿಯಲ್ಲಿ ತಿಳಿಸ್ತೀನಿ. ಸೊ ನೀವು ನೋಡ್ಕೊಳ್ಳಿ, ನಿಮ್ ಮನೆಯಲ್ಲಿ ಮಾಡ್ಕೊಳ್ಳಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಅನಂತ ಚತುರ್ದಶಿ ಸ್ಪೆಷಲ್ ಅಳ್ವತಿ, ಇದು GSP ಸಮುದಾಯದ ಸ್ಪೆಷಲ್. ಎಲ್ಲ ದೇವಸ್ಥಾನಗಳಲ್ಲೂ ಇವತ್ತು ಮಾಡ್ತಾರೆ. ಊಟನೂ ಇರುತ್ತೆ ದೇವಸ್ಥಾನದಲ್ಲಿ. ಸೊ ಇದನ್ನ ನಾವು ಮನೇಲಿ ಮಾಡಿದೀವಿ. ಇದನ್ನ ಮಾಡೋದು ಹೇಗೆ ಅಂತ ನಾನೀಗ ರೆಸಿಪಿಯಲ್ಲಿ ತಿಳಿಸ್ತೀನಿ. ಸೊ ನೀವು ನೋಡ್ಕೊಳ್ಳಿ, ನಿಮ್ ಮನೆಯಲ್ಲಿ ಮಾಡ್ಕೊಳ್ಳಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್.